ಈಶ್ವರ ನೋಡಿದ್ಯಾ, ನನ್ನ ಮೈದ ಯಾವ್ದು ತಪ್ಪು ಮಾಡದೆ ಜೈಲು ಸೇರಿದ, ಇದುವರೆಗೂ ಮರಳಿ ಬರಲಿಲ್ಲ. ನನ್ನ ಗಂಡ ಕಾಲ ಮುರಿಕೊಂಡು ಆಸ್ಪತ್ರೆಯಲ್ಲಿದ್ದಾನೆ. ಹೀಗಿದ್ದಾಗ ನನ್ನ ಕಂದನ ಕಟ್ಟಿಕೊಂಡು ನಾನು ಎಲ್ಲಿಗಿದ್ದೆ ಹೋಗಲಿ? ಹೀಗಾದ್ರೆ ನಮ್ಮ ಜೀವನ ಗತಿ ಹೇಗೆ ತಂದೆ? ನಮ್ಮ ಜೀವನ ಗತಿ ಹೇಗೆ? ನಿಲ್ಲಿಸಿತ ಅವಸರದಿ ಹಾರುವಾಣಿ ಹಕ್ಕಿಯಾಗಿ. ಯಾರು ಯಾರು ನೀವು? ಹೆದರಬೇಡ, ನಾನಿನಿಂದ ತಂದೆ ಚಿಕ್ಕಪ್ಪನ ಆಪ್ತ ವಕೀಲ ನ್ಯಾಯವಾದಿ ತ್ಯಾಗರಾಜ್. ಅರ್ಥಾತ ನಿಮ್ಮನ್ನೆಲ್ಲ ರಕ್ಷಣೆ ಮಾಡಲು ಬಂದಿರುವ ಕಲಿಯುಗದ ಕೃಷ್ಣ. ಮುಚ್ಚ ಬಾಯಿ. ನೋಡು, ನಮ್ಮನ್ನ ರಕ್ಷಣೆ ಮಾಡೋ ಬಂದಿಲ್ಲ, ನಮ್ಮ ಶಿಕ್ಷಿಸುವ ನೀನೊಬ್ಬ ರಾಕ್ಷಸ ಅನ್ಸುತ್ತಿದೆ. ನಮ್ಮನ್ನ ರಕ್ಷಣೆ ಮಾಡುವ ತಂದೆ ಮಾರುತೇಶ್ವರ ಇದ್ದಾನೆ. ಒಳ್ಳೆ ಮಾತಾಡ್ತೀನಿ, ನಾ ಹೊರಟು ಹೋಗು. ಮಾರುತೇಶ ಇಂದು ತನ್ನ ಬಂಧುವನ್ನು ಕಳೆದುಕೊಂಡರು, ಬಡತನದ ಬಳಲಿ ತೊಡಗಿದರು. ವಾಲಿಯ ಕೈಗೆ ಸಿಲುಕಿಸಿ ಮೂಕನಾಗಿ ರಾಮನಿಂದ ವಾಲಿಯ ಶಿರಚ್ಛೇದನವಾದ ಅವನ್ಯಾವಲೆ ನಿನ್ನ ಮಾರುತೆ. ತನ್ನ ಕೀರ್ತಿ ಉಳಿಸಿಕೋಬೇಕಂತ ತನ್ನ ಸೀತೆಯನ್ನು ಉಳಿಸಿಕೊಂಡ. ಅಷ್ಟೇ ಇಲ್ಲ, ರಾಮ ಲಕ್ಷ್ಮಣ ಕೈಲೆ ಸಂಹಾರ ಮಾಡಿದ ಅವನೇ ಧೀರ ಹನುಮ. ಧೀರ? ಅವನೊಬ್ಬ ಧೀರ, ನನ್ನ ಶ್ರೀರಾಮನೊಬ್ಬ ಶೂರ. ಎಲೆ ಹೆಣ್ಣೆ, ನಿನ್ನೆಲ್ಲ ಬಂಧುವನ್ನು ಕಳೆದುಕೊಂಡರು, ಬಡತನದಿ ಬಳಲಿ ತೊಡಗಿದರು. ನಿನಗಿನ್ನೂ ಈ ಗರ್ವವೇ? ನೋಡು ಸೀತಾ, ನಿನ್ನ ಗಂಡನನ್ನು ಮರೆತು ಈ ಪುಂಡ ತ್ಯಾಗರಾಜನ ಸತಿಯಾಗಿ ನಿನ್ನ ಮೈ ಸುಖ ನೀಡಿದರೆ ನಿನಗೆ ಬಂಗಾರ ಕೊಟ್ಟು ಈಜಿಸುವೆ. ಬಾ ನನ್ನ ಒಳಗಲು. ಮೊತ್ತ ಬಾಯಿ, ನಿನ್ನ ಬಂಗಾರ ಮಂಚ ಕೇವಲ ಗಂಡ ಮೆಟ್ಟು ಹರ್ಕ ಚಪ್ಪಲೆ ಸಮಣ. ಈ ಕರದಕ್ಷಿ ಬಂದ ಶರಗಾಸಲು ನೀತಿಗೆಟ್ಟಲ್ಲ ಈ ಸೀತಾ. ನಿಜ ಗರ್ತಿ ಭಾರತಿ. ಗರತಿ? ಎಲೆ ಗಂಡನ ಕೈ ಹಿಡಿದು ಬಾಳುವ ಮಹಾಗರತಿಯೇ, ನಿನ್ನಂತ ಗರತಿ ಎಂದು ತನ್ನ ಗಂಡನನ್ನು ಬದುಕಿಸಿಕೊಳ್ಳಲಾಗದೆ ಭಾನುಮತಿ ಹಾಗೆ ಸತ್ತು ಹೋದಳು ಮಹಾಭಾರತದಲ್ಲೇ. ನೋಡು, ದುಷ್ಟ ಗಂಡನ ಉಳಿಸಬೇಕೆಂದು ಆ ದುಷ್ಟ ಗಂಡನ ಮಣ್ಣಲ್ಲಿ ಮರೆಸಿದ್ಲು. ಅದೇ ತನ್ನ ಧರ್ಮ ಉಳಿಸಿಕೊಂಡಳು ನಿಜ ಗರತಿ ಭಾನುಮತಿ. ಅವಳಂತೆ ನಿಂದಿಲ್ಲ ಕೀರ್ತಿಸಿತ. ಈ ನವ ಸ್ಫೂರ್ತಿ ಮದನನ ಕೈ ಹಿಡಿದರೆ ನರನಾಗರನಾಗಿ ಎಡೆಯ ನೆರಳಿನಲ್ಲಿ ಜೋಪಾನಗೊಯ್ಯುವೆ. ಇರದಿದ್ದರೆ ಮಹಿಷಾಸುರನಾಗಿ ನಿನ್ನ ಮುಡಿಗೆ ಕೈ ಹಾಕಿ ಹೋರಾಡುವೆ ನಿನ್ನ ಈ ಶೀಲದೊಡನೆ. ಪಾಪಿ, ಆ ದೇವಿ ಮುಡಿ ಕೈ ಹಾಕಿ ಹೋದಾಗ ನಿಮ್ಮಂತ ಗಂಡಸರು ಮಣ್ಣು ಮುಕ್ಕಿ ಹೋಗಿದ್ದಾರೆ. ಅದರಂತೆ ನನ್ನ ಮುಡಿ ಕೈ ಹಾಕಿ ರಕ್ತ ಬಂದಿದೆ, ನಿನ್ನ ರಕ್ತ ಕುಡಿಯುವ ರಾಕ್ಷಸಿ ನಾನಾಗಬೇಕಾಗುತ್ತಿದೆ. ರಾಕ್ಷಸಿಯಾಗಿ? ಈ ನನ್ನ ರಾಕ್ಷಸಿಯಾಗಿ ನನ್ನ ರಕ್ತದ ಮೇಲೆ ಆಸೆ ಇಟ್ಟರೆ ಅದನ್ನಾಡಿಸುವ ಇಂದ್ರಜಾಲ ಮಹೇಂದ್ರಗಾರನಾಗಿ ನಿನಗಾಗಿ ನಾನಾಗೆ ನಿಲ್ಲುವೆ. ನಿನ್ನ ತಾಳಿ ಕಿತ್ತು ಹಾಕಲು ಕೈ ಹಾಕಿರುವೆ. ನೋಡು, ಇದು ಪವಿತ್ರ ತಾಳಿ. ಈ ತಾಳಿ ನಿನ್ನಿಂದಕ್ಕೋ ನಿನ್ನ ಅಪ್ಪನಿಂದ ಸಾಧ್ಯವಿಲ್ಲ. ಅದರ ತಾಳಿ ಕೈ ಹಾಕಲು ಬಯದಾದ್ರೆ ನಿನ್ನ ಪಾರಿಗೆ ರಣಕಾಳಿ ಆಗುತ್ತಾಳೆ ಈ ಸೀತಾ. ಏ ಸೀತಾ, ರಣಕಾಳಿ ಏಕೆ, ಭದ್ರಕಾಳಿಯಾದರೂ ಈ ನಿನ್ನ ಸುಭದ್ರವಾದ ಶೀಲವನ್ನು ನಾ ಸವಿಯದೇ ಬಿಡಲಾರೆ. ಬಾ ನನಗಾಗಿ. ಮೂರ್ಖ ವಕೀಲ, ಯಾರಿಲ್ಲದ ಸಂದರ್ಭ ಸಾಧಿಸಿ ಈ ಹೆಣ್ಣಿನ ಮೇಲೇರಿ ಹೋಗಿರುವ ನಾಲಾಯ್ಕ. ಸರಿ ಹಿಂದಕ್ಕೆ ಲೇ ಪರಿಷಾ,
ನನ್ನಿ ಕಾಮ ಪ್ರೇಮದ ಚದುರಂಗಾಟದಲ್ಲಿ ನೀಟಾಗಿ ಓಡಿ ಬಂದ ನೀನಾವರೇ ಮಗನೇ. ನಿಮ್ಮನ್ನು ಸ್ವಾರ್ಥಿಸಿ ಮಂತರ ಶಿರ ಹರಿದು ಅವರ ರಕ್ತವನ್ನೇ ಗಡಗಡನೆ ಕುಡಿದು ತನ್ನ ಆತ್ಮಕ್ಕೆ ಶಾಂತಿ ಮಾಡಿಕೊಳ್ಳಲು ಬಂದ ಹೆಂಡೂಲಿಗಳ ಗಂಡ ನೀವನು. ನೀನ್ಯಾವಲೇ ಹುಲಿಗಳ ಗಂಡ ಶಾಂಡ? ನಿಮ್ಮಂತ ಹುಲಿಗಳ ಹಲ್ಲನ್ನು ಕೆತ್ತು ಹುಲ್ಲು ತಿನ್ನಿಸುವ ಜಲದಂಕ ನಾನು. ಮರ್ಯಾದೆಯಿಂದ ಈ ಹಣ್ಣನ್ನು ಬಿಟ್ಟು ಹೋದರೆ ಸರಿ, ಇಲ್ಲದಿದ್ದರೆ ನಿನ್ನ ಗಂಡು ದೇಹ ಉರುಳಿ ಬಿದ್ದಿತ್ತು ಜೋಕೆ. ಏ ತ್ಯಾಗರಾಜ್, ಈ ನಿನ್ನ ಚಿಲ್ಲರ್ ಪ್ಲಾಸ್ಟಿಕ್ ಗುಂಡಿಗೆ ಈ ಗಂಡದ ಸರ್ಪ ಎಂದಿಗೂ ನಡಗಲಾರದು. ಯಾಕೆಂದರೆ ಇದು ನಿಮ್ಮಂತರಿಗಾಗಿಯೇ ಬೆಳೆದು ನಿಂತ ಗಂಡು ದೇಹ. ನಿಮ್ಮ ದಬ್ಬಾಳಿಕೆಯನ್ನು ನೋಡಿ ಕೊನೆಗೆ ಬೇಡಿ ಹಾಕಲು ಓಡಿ ಬಂದಿರುವ ಸರ್ಕಾರದ ಹುಲಿ. ಅಂದರೆ ನೀನು? ನಾನು ಯಾರಂತ ನನಗೆ ಗೊತ್ತಿಲ್ಲ, ಆದರೆ ನಿಮ್ಮೆಲ್ಲರ ಬಿಸಿ ರಕ್ತ ಇರಲು ಪುನರ್ಜನ್ಮ ತಾಳಿ ಬಂದಿರುವ ಆಶಿದಯ ಹುಲಿ. ಈ ರೀತಿ ಸಕ್ಕಿನಿಂದ ಮಾತನಾಡುತ್ತಿರುವೆಯಲ್ಲ, ನೀನೊಬ್ಬ ಗುಂಡ. ಮುಚ್ಚು ಬಾಯಿ ಹುಚ್ಚ. ನಿಮ್ಮ ಆ ಪರಶುರಾಮ ನಿಮ್ಮ ಕೈವಾಡದಿಂದಲೇ ಎಂದೋ ಜೈಲಿನಲ್ಲಿ ಜೀವಂತ ಸತ್ತು ಹೋಗಿದ್ದಾನೆ. ಹಾಗಾದರೆ ನೀನೊಬ್ಬ ಗುಂಡ. ನಿನ್ನನ್ನು ಈಗಲೇ ಅರೆಸ್ಟ್ ಮಾಡಿಸಿ ಬಿಡುತ್ತೇನೆ. ನೀನು ಈ ರೀತಿ ಫೋನ್ ಮಾಡುತ್ತೀಯ ಅಂತಲೇ ಆ ರೂಟ್ ಕಟ್ಟು ಮಾಡಿಸಿ ಬಂದಿದ್ದೇನೆ. ನಿನ್ನ ರುಂಡ ತೆಗೆಯಲು ಜೈಶ್ಚಂದ್ರ ಲಕ್ಷ್ಮಣ. ನಿಲ್ಲು ಹುಲಿರಾಯ ನಿಲ್ಲು. ಮನುಷ್ಯರು ಕೊಲ್ಲಲು ಇದು ಗುಂಡಾರಾಜವಲ್ಲ, ಇದು ರಾಮರಾಜ. ಏ ಯಾರೋ ನೀನು, ಹೋಗಿ ಇಲ್ಲಿಂದ. ಇಲ್ಲ ಕುಮಾರ, ಇಲ್ಲ. ಇದು ರಾಮರಾಜ್ಯದಲ್ಲಿ ನಡೆಯಬೇಕಾಗಿದೆ ರಾವಣಗಳ ಕೊಲೆ. ಇಂಥ ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡುವ ಇವನನ್ನು ನಾನು ಹಾಗೆ ಬಿಡಬೇಕೇ? ಇಲ್ಲ. ಸೂರ್ಯವಂಶದ ರಕ್ತ ಸತ್ಯಕ್ಕಾಗಿ ಜೀವನವನ್ನೇ ತ್ಯಾಗ ಮಾಡಿದ ರಕ್ತ ಸರಿ ಕುಮಾರ, ಹಿಂದೆ ಸರಿ. ಸೂರ್ಯವಂಶನಂದರಿ ನೀನ್ಯಾರು? 5 ವರ್ಷಗಳ ಹಿಂದೆ ಈ ದುಷ್ಟರ ದಬ್ಬಾಳಿಕೆಯಿಂದ ನಿಮ್ಮನ್ನು ಅಗಲಿ ಜೈಲು ಸೇರಿರುವ ವ್ಯಕ್ತಿ ಬೇರೆ ಯಾರು ಅಲ್ಲಪ್ಪ, ಇವನೇ ನಿನ್ನ ಚಿಕ್ಕಪ್ಪ ಪರಶುರಾಮ. ಕ್ಷಮಿಸಿ ಅತ್ತಿಗೆ. ಮೈದನ, ನಿನಗೆ ಸಂಪೂರ್ಣವಾಗಿ ಬಿಡುಗಡೆ ಆಯ್ತಾ? ಅಂದಹಾಗೆ ನೀನು ಬಂದಿದ್ದು ನಮ್ಮೆಲ್ಲರಿಗೂ ಒಳ್ಳೇದಾಯ್ತು. ಆದರೆ ಶೂರಾದ ಶೂರ ರಕ್ತ ಕುಡಿಯುವ. ಆದರೆ ಯಾಕಮ್ಮ ನಿನ್ನ ಪವಿತ್ರ ಬಾಯಿಂದ ಅಪಸರದ ಮಾತು ಹೇಳಮ್ಮ, ಹೇಳು. ಈ ಗುಂಡಾಗಳಿಂದ ನಮ್ಮ ಮನೆತನಕ್ಕೆ ಏನಾದರೂ ಅಪಕೀರ್ತಿ ಆಗಿದ್ದರೆ ಈಗಲೇ ಹೋಗಿ ಅವರೊಬ್ಬೊಬ್ಬರ ರುಂಡವನ್ನು ಕಡಿದು ಅವರ ರಕ್ತದಿಂದಲೇ ನಿನ್ನ ಪಾದ ಪೂಜೆ ಮಾಡುತ್ತಿದ್ದರೆ ನಿನ್ನ ಮೈದುನನೇ ಅಲ್ಲ. ಅದು ಮುಗಿಯದ ಕಥೆಯಾಗಿದೆ ಚಿಕ್ಕಪ್ಪ. ವಾದಿರಾಜನ ಗುಂಪೆಲ್ಲ ಕಟ್ಟಿಕೊಂಡು ಚಿಕ್ಕಮ್ಮನನ್ನೇ ತಮ್ಮಂತೆ ಮಾಡಿಕೊಂಡು ಅಪ್ಪಾಜಿಯ ಕೈಕಾಲನ್ನು ಮುರಿದು ಹಾಕಿ ಆ ಪಾಪಿಗಳಿಂದ ನಾನು ಜೀವನ ನಡೆಸಲಾಗದೆ ಭಿಕ್ಷೆ ಬೇಡಿ ಅಪ್ಪನನ್ನು ಆಸ್ಪತ್ರೆಗೆ ತೋರಿಸಿದ್ದೇನೆ. ಕುಮಾರ, ನಿನ್ನ ಚಿಕ್ಕಪ್ಪ ಕರ್ನಾಟಕದ ಉಲೆ ಅಂತ ಇದ್ದರೂ ನಿನಗೆ ಭಿಕ್ಷೆ ಬೇಡುವ ಸ್ಥಿತಿ ಬಂತೆ? ಲೇ ಮಗನೇ ವಾದಿರಾಜ್, ಮೋಸದಿಂದ ನನ್ನನ್ನು ಜೈಲಿಗೆ ಕಳಿಸಿ ನನ್ನ ಮನೆ ಪ್ರವೇಶ ಮಾಡಿ ನನ್ನ ಮಡದೆಯನ್ನು ನಿನ್ನಂತೆ ಮಾಡಿಕೊಂಡು ನನ್ನ ಅಣ್ಣನ ಕೈ ಕಾಲು ಮುರಿದಿರ ಮಕ್ಕಳಿರ. ನೀವೀಗ ಎಲ್ಲಿ ಅಡುಗೆ ಕುಳಿತರು ನಿಮ್ಮನ್ನು ಹೊರಗೆಳೆದು ನಮ್ಮ ಮನೆತನಕ್ಕೆ ನೀವು ಮಾಡಿದ ಅನ್ಯಾಯದ ಸೇಡಿಗೆ ಸೇಡು ತೀರಿಸಿ ನಿಮ್ಮ ರಕ್ತದಿಂದ ಧರ್ಮದೇವಿಗೆ ಉರಿಸಿ ನಮ್ಮ ಮನೆತನಕ್ಕೆ ಕೊನೆಗೊಮ್ಮೆಲಾದರೂ ನ್ಯಾಯ ಧರಿಸಿಕೊಡದಿದ್ದರೆ ನಾನು ರಾಮ ಪರಶುರಾಮ ಹಿಂದೂ ಹುಲಿಗಳ ಗಂಡನೇ ಅಲ್ಲ. ಅತ್ತಿಗೆ ಕುಮಾರ
ಬನ್ನಿ ಅಣ್ಣನಲ್ಲಿಗೆ ಹೋಗೋಣ.